ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತನಿಸು ಯೂಟ್ಯೂಬ್ ಚಾನಲ್. ನೀವಿವಾಗ ನೋಡ್ತಾ ಇರ್ಬೋದು ನಮ್ಮ ಚಿತ್ರದುರ್ಗ ಮಧುವಣಗಿತ್ತಿಯಂತೆ ರೆಡಿಯಾಗಿದೆ. ಏನಕ್ಕೆ ಅಂತ ಹೇಳಿ ಗೊತ್ತಿರ್ಬೋದಲ್ವಾ ನಿಮಗೆ, ಅಥವಾ ಗೊತ್ತಿಲ್ಲದೆ ಇರೋವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಚಿತ್ರದುರ್ಗದಲ್ಲಿ ಸ್ವದೇಶಿ ಮೇಳ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಳಿಸಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಸ್ವದೇಶಿ ಮೇಳದಲ್ಲಿ ಏನೇನೆಲ್ಲ ಇತ್ತು, ಹೇಗೆಲ್ಲ ಇತ್ತು, ಯಾವ ಥರ ಎಲ್ಲ ಸಿಂಗಾರಗೊಂಡಿತ್ತು ಅಂಥೇಳಿ ಈಗಾಗಲೇ ನೋಡ್ತಾ ಇರ್ಬೋದು ನೀವು. ತುಂಬ ವಿಜೃಂಭಣೆಯಿಂದ ಅದನ್ನು ಸ್ವಾಗತಿಸಿ 12ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ವದೇಶಿ ಮೇಳ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ದೇಶದಲ್ಲಿ ಸಿಗತಕ್ಕಂಥ ಪ್ರತಿಯೊಂದು ವಸ್ತುಗಳು, ಹಾಗೆ ಇಲ್ಲಿ ಎತ್ತುಗಳು, ಹಸುಗಳು ಇದನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಜಾತಿಯ ಹಸುಗಳು, ಆಮೇಲೆ ಒಂದೊಂದು ಸೀಮೆಯ ಹಸುಗಳು, ಆ ಥರ ಎಲ್ಲ ಹಸುಗಳನ್ನು ಅಲ್ಲಿ ತಂದು ಎಲ್ಲನ ಇಟ್ಟಿದ್ದಾರೆ ನೋಡೋದಕ್ಕೋಸ್ಕರನ. ಹಾಗೆಯೇ ಶಿವಕುಮಾರ ಸ್ವಾಮಿಗಳವರ ಒಂದು ಮೂರ್ತಿ ಮತ್ತು ನಮ್ಮ ಗಾನಯೋಗಿಯವರ ಒಂದು ಸ್ಟ್ಯಾಚು ಇವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದ್ದಾರೆ. ಎಂಟ್ರೆನ್ಸ್ ದ್ವಾರ ಬಾಗಿಲಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ನಾನು ಹಗಲತ್ತು ತೆಗ್ದಿರೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ತಾ ಇಲ್ಲ. ಲೈಟಿಂಗ್ಸ್ ಸಂಜೆ ಟೈಮೆಲ್ಲ ವಿಡಿಯೋ ಮಾಡಿದರೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇತ್ತು. ನನಗೆ ಅಲ್ಲಿ ಸ್ವಲ್ಪ ನನ್ನ ಕೆಲಸನೂ ಕೂಡ ಇದ್ದಿದ್ದರಿಂದ ಸ್ವದೇಶಿ ಮೇಳಕ್ಕೆ ನಾನು ಕೂಡ ವಿಸಿಟ್ ಮಾಡಬೇಕಾಗಿತ್ತು ಒಂದು ಸರಿ. ಅದ್ರ ಜೊತೆಗೇ ನನ್ನ ಸ್ನೇಹಿತರ ಇನ್ವಿಟೇಷನ್ ಕೂಡ ಇತ್ತು ನನಗೆ, ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾನು ಕೂಡ ಒಂದು ಸ್ವದೇಶಿ ಮೇಳದ ಬಗ್ಗೆ ನಿಮಗೆ ತಿಳಿಸ್ದಂಗೂ ಆಗುತ್ತೆ, ನಾನು ಅಲ್ಲಿ ಓದಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಸ್ವದೇಶಿ ಮೇಳದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಅಂತೇಳಿದರೆ ಅದು ಮಹಿಳೆಯರಿಗೆ ತುಂಬ ಉಪಯೋಗವಾದಂತಹ ವಿಷಯ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಮಹಿಳೆಯರು ಮನೆಯಲ್ಲೇ ತಯಾರು ಮಾಡಿಕೊಂಡು ನಮ್ಮ ಬ್ಯೂಟಿನ ಹೇಗೆ ಕಾಪಾಡ್ಕೋಬೇಕು, ಮನೆಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಕೆಲವೊಂದು ರೆಸಿಪಿಗಳನ್ನು ನಮಗೆ ಹೇಳ್ಕೊಟ್ರು. ಸೌಂದರ್ಯವರ್ಧಕವಾದಂಥವು ಮತ್ತು ಮನೆ ಕ್ಲೀನಿಂಗ್ಗೆ ಸಂಬಂಧಪಟ್ಟಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಯುರ್ವೇದಿಕ್ ಡಾಕ್ಟರ್ಗಳ ಮುಖಾಂತರ ನಮಗೆ ಅಲ್ಲಿ ಕಾರ್ಯಕ್ರಮನ ಏರ್ಪಾಟು ಮಾಡಲಾಗಿತ್ತು. ಅಲ್ಲಿಗೆ ನನ್ನ ಗೆಳತಿಯಿಂದ ನನಗೆ ಅಲ್ಲೊಂದು ಇನ್ವೈಟ್ ಇತ್ತು, ಬನ್ನಿ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ, ತಿಳ್ಕೊಳ್ಳೋ ಅಂಥ ವಿಷಯ ಚೆನ್ನಾಗಿರುತ್ತೆ, ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಒಂದು ಇನ್ವಿಟೇಷನ್ನ ಮಾಡಿದರು. ಹಾಗಾಗಿ ನಾನು ಅಲ್ಲಿ ಹೋಗಬೇಕಾಯಿತು. ಹೋಗಿದ್ದಕ್ಕೆ ತುಂಬಾ ಉಪಯೋಗವಾದಂತಹ ಮಾಹಿತಿ ಕೂಡ ನನಗೆ ಸಿಕ್ತು. ಬನ್ನಿ ಇವಾಗ ನಾನು ಏನನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ನಮಗೆ ತಿಳಿಸ್ಕೊಡೋದಕ್ಕೆ ಬಂದಂತಹ ಆಯುರ್ವೇದಿಕ್ ಮೆಡಿಸನ್ ಮೇಡಮ್ ಬೇರೆ ಯಾರೂ ಅಲ್ಲ, ನಮ್ಮ ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಮಧುರೆ ಗ್ರಾಮದವರು. ಅವ್ರ ಹೆಸರು ಮಂಜುಳಾ ಭೀಮರಾವ್ ಅಂತೇಳಿ, ಅವರು ಕೋಲಾರದಲ್ಲಿ ವಾಸವಿರ್ತಾರೆ. ಬನ್ನಿ ಇವಾಗ ನೋಡೋಣ ಕುಂಕುಮವನ್ನು ಹೇಗೆ ಅಲ್ಲೇ ನಮ್ಮ ಎದುರಿಗೆ ಮಾಡಿ ತೋರಿಸಿದ್ರು ಅಂತೇಳಿ ಒಂದು ವಿಡಿಯೋನ ನಿಮಗೆ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ. ಮೊಟ್ಟ ಮೊದಲನೇ ಬಾರಿಗೆ ಕುಂಕುಮವನ್ನು ತೋರಿಸ್ಕೊಟ್ರು ನಮಗೆ. ಮಾಡಬೇಕಾದ್ರೆ ಸ್ಟೀಲ್ನಲ್ಲಿ ಉಪಯೋಗ ಮಾಡಿ, ಆಯ್ತಾ. ಬೇರೆ ಇದರಲ್ಲಿ ನಿಂಬೆಹಣ್ಣು ಇರೋದ್ರಿಂದ ಬೇರೆ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ, ಅದರಿಂದ ಸ್ಟೀಲ್ ಹೆಚ್ಚುವಾಗೂ ಸ್ಟೀಲ್ನೇ ಇರಬೇಕು. ನಲ್ಲಿಕಾಯಿನಲ್ಲಿ ಪದಾರ್ಥ ಮಾಡುವ ಎಲ್ಲ ವಸ್ತುಗಳು ಸ್ಟೀಲ್ದಾಗಿರ್ಬೇಕು. ಹೆಚ್ಚೋದು, ತುರಿಯೋದು ಎಲ್ಲವೂ, ಯಾಕೆಂದ್ರೆ ನಾವಿಲ್ಲಿ ಯಾವುದು ಕೆಮಿಕಲ್ ಹಾಕ್ತಾ ಇಲ್ಲ. ಕಬ್ಬಿಣದನ್ನು ಉಪಯೋಗ ಮಾಡಿದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅದರಿಂದ ಕಪ್ಪುಗಾಗತ್ತೆ. ಇದೊಂದು ಪ್ರಿಕಾಷನ್ ಗೊತ್ತಿರಲಿ. ರೆಡಿ ಮಾಡ್ತಾ ಇದ್ದಾರೆ. ನಿಂಬೆ ಹಣ್ಣಿನ ರಸ ಇದರಲ್ಲಿ ಇದೆ, ಇದರಲ್ಲಿ ಅರಿಶಿನ ಪುಡಿ ಇದೆ. ಈಗ ಹೇಗೆ ಚೇಂಜ್ ಆಗುತ್ತೆ ನೋಡೋಣ. ಮಾಡಿ, ನೀವು ಚೆನ್ನಾಗಿ ಮಾಡಿದಿರಿ ಅಂದ್ರೆ ಚೇಂಜ್ ಆಗುತ್ತೆ. ನಿರ್ಮಲಾ ಮತ್ತು ವಿಜಯಲಕ್ಷ್ಮಿ ಅವರು ಪರಿಶುದ್ಧವಾದ ಕುಂಕುಮವನ್ನ ಪರಿಶುದ್ಧವಾದ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ.
ತುಂಬಾ ರೆಡ್ ಕಲರ್ ಅಂದ್ರೆ ಸ್ವಲ್ಪ ಇನ್ನೂ ಕಲರ್ ಜಾಸ್ತಿ ಬರ್ಬೇಕಂದ್ರೆ ನಿಂಬೆ ಹಣ್ಣು ಜಾಸ್ತಿ ಹಾಕೊಂಡ್ರೆ ಆಯ್ತು ಅಷ್ಟೇ. ಇದ್ದಾರೆ ರೊಟ್ಟಿ ಮಾಡಿ ಅಭ್ಯಾಸ ಆಗಿದೆ ಅಂತ ಆಯ್ತು ಹೌದಾ? ಚಪಾತಿ ಓಕೆ. ಕಲರ್ ಬದಲಾವಣೆ ಆಗ್ತಾ ಇದೆ. ಅರ್ಧ kg ಅರಿಶಿಣ ಪುಡಿ, ಅರಿಶಿಣದ ಪುಡಿ 35ರಿಂದ 40 ನಿಂಬೆ ಹಣ್ಣು ಚೆನ್ನಾಗಿರೋದು. ನೀವು ಮನೇಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದಾದ್ರೆ 2 ನಿಂಬೆ ಹಣ್ಣಿಂದು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ ಆಯ್ತಾ. 2 ಚಮಚ ಅರಿಶಿನ ಪುಡಿ ಇರುತ್ತೆ, 2 ಹಣ್ಣಿನ ರಸ ಸಾಕಾಗುತ್ತೆ. ಸೊ ಈಗ ಇದು ಬಣ್ಣ ಬದಲಾಗ್ತಾ ಇದೆ. ಬಿಳಿಗಾರ 150 ಗ್ರಾಮ್, ಸ್ಫಟಿಕ ಬಿಳಿಗಾರ ಅಂದ್ರೆ ಬೊರಾಕ್ಸ್ ಅಂತ ಇಂಗ್ಲಿಷ್ಲಿ. ನೀವು ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಚಕ್ಲಿಗೆ ಹಾಕುವಂತ ಬಿಳಿ ಕಲ್ಲರ್ ಕೊಡಿ ಅಂದ್ರೆ ಕೊಡ್ತಾರೆ. ಕಾಣಿಸ್ತಾ ಇದೆಯಲ್ಲ, ಹಪ್ಪಳಕ್ಕೆ ಹಾಕ್ತಾರಲ್ಲ ಚಕ್ಲಿ ಹಪ್ಪಳಕ್ಕೆ ಅಂತ, ಅದನ್ನ ಕೇಳಿದ್ರೆ ಸಾಕು. ತುಪ್ಪವನ್ನು ಇದನ್ನೆಲ್ಲ ಮಿಕ್ಸ್ ಮಾಡ್ತೀರಾ. ಆನಂತರ 100 ಗ್ರಾಮ್ ತುಪ್ಪ ತಗೊಳ್ಬೇಕು. ಇದು ಚೆನ್ನಾಗಿ ಮೊದಲು ಹೇಗೆ ಪುಡಿಯಾಗಿರುತ್ತಲ್ಲ ಒಣಗಿದ ಹಾಗೆ ಆದ್ಮೇಲೆ ಅದನ್ನ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ನಾದಬೇಕು. ನಾದಿ ಮತ್ತೆ 1-2-3 ಗಂಟೆ ಹಾಗೆ ನೆರಳಲ್ಲಿ ಇಟ್ಬಿಡಿ, ಚೆನ್ನಾಗಿ ಆರುತ್ತೆ. ಆನಂತರ ಒಂದು ಬಾಕ್ಸಿಗೆ ಹಾಕೊಳ್ಳಿ. ಹಸಿ ಇರುವಾಗ ಹಾಕಿದ್ರೆ ಬೇರೆ ಸ್ಮೆಲ್ ಬರ್ತದೆ ಆಯ್ತಾ. ಓಕೆ, ಗೊತ್ತಾಗ್ತಾ ಇದೆಯಲ್ಲಮ್ಮ. ಕಲರ್ ತೋರಿಸ್ಕೊಂಡು ಬಂದ್ಬಿಡಿ ಅವರಿಗೆ ಚೇಂಜ್ ಆಗಿರೋದನ್ನ. ಸ್ಫಟಿಕ 75 ಗ್ರಾಮ್. ಈ ರೀತಿಯಾಗಿ ನಮಗೆ ಕುಂಕುಮ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ರು. ಹಾಗೆ ಸ್ಟ್ರೆಪ್ಸಿಲ್ಸ್ ಅಂತ ಹೇಳ್ಬಿಟ್ಟು ಗಂಟಲಲ್ಲಿ ಕಿಚ್ ಅಂತ ಹೇಳ್ತೀವಲ್ವ, ಅದಕ್ಕೆ ಒಂದು ಮಾತ್ರೆ ಥರ ಒಂದು ತಯಾರು ಮಾಡಿದರು. ಅದು ನಿದ್ದೆಗೂ ಕೂಡ ತುಂಬ ಉಪಯೋಗಕಾರಿ, ನಿದ್ದೆ ಬರದೇ ಇರೋರಿಗೂ ಕೂಡ ಅದು ಯೂಸ್ ಆಗುತ್ತೆ ಅಂತ ಕೂಡ ಹೇಳಿದರು. ಹಾಗೆ ಹೋಮ್ ಮೇಡ್ ಸಾಬೂನುಗಳನ್ನು ಹೇಗೆ ತಯಾರಿಸ್ಕೋಬೇಕು ಅಂತ ಹೇಳ್ಕೊಟ್ರು. ಅದ್ರ ಜೊತೆಗೆ ಸೋಪ್ ವಾಶನ್ನು ಕೂಡ ಹೇಳಿದರು. ಹಾಗೆ ಮನೆ ನೆಲ ಎಲ್ಲ ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲನೂ ತೊಳೆಯೋ ಅಂಥ ಒಂದು ಕೆಮಿಕಲ್ ರಹಿತವಾದಂತಹ ಒಂದು ಮೂಲಿಕೆನೂ ಕೂಡ ನಮಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ವೇಸ್ಟ್ ಐಟಮ್ಗಳಲ್ಲೇ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದರು. ಅಲ್ಲಿಗೆ ಹೋಗಿದ್ದು ಒಳ್ಳೆ ಮಾಹಿತಿ ಉಪಯೋಗಕಾರಿ ಆಗಿತ್ತು ಅಂತಲೂ ಕೂಡ ಹೇಳೋದಕ್ಕೆ ಪಡ್ತೀನಿ. ಈ ರೀತಿಯಾಗಿ ಸ್ವದೇಶಿ ಮೇಳದಲ್ಲಿ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತುಂಬಾ ಖುಷಿಯಾಯಿತು ಮಹಿಳೆಯರಿಗೆ. ಅದರಲ್ಲಂತೂ ತುಂಬ ಯೂಸ್ಫುಲ್ಲಾಗಿತ್ತು ಈ ಪ್ರೋಗ್ರಾಮು ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸ್ವದೇಶಿ ಮೇಳದ ಒಂದು ಉದ್ದೇಶ ಏನಪ್ಪ ಅಂತ ಹೇಳ್ತಾ ಹೋಗಬೇಕು ಅಂತಂದರೆ, ಸ್ವದೇಶಿ ಮೇಳ ಅಂತೇಳಿದರೆ ನಾವು ವಿದೇಶಿಯಿಂದ ನಮಗೆ ವಿದೇಶಿ ಕೈಗಾರಿಕರಣದಿಂದಂತಹ ನಮಗೆ ರಫ್ತಾಗ್ತಕ್ಕಂತಹ ಒಂದು ಐಟಮ್ಗಳು ನಮ್ಮಲ್ಲಿ ಕೊರತೆ ಆಗಿದೆ. ಆಮದು ಮಾಡ್ಕೊತಾ ಇದ್ದೀವಿ ಎಲ್ಲನೂ ಹೊರಗಿಂದನ. ನಮ್ಮ ದೇಶದ ವಸ್ತುಗಳನ್ನೇ ನಾವು ಯೂಸ್ ಮಾಡಿಕೊಳ್ಳದೆ ಬೇರೆ ದೇಶದ ವಸ್ತುಗಳಿಗೆ ತುಂಬ ನಾವು ಮಾನ್ಯತೆಯನ್ನು ಕೊಟ್ಟು ತರಿಸ್ಕೊಳ್ತಾ ಇದ್ವಿ. ಅದು ಕಮ್ಮಿ ಆಗಬೇಕು. ಒಳಗಡೆ ಅಡಗಿರೋಂತಹ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಗುಡಿ ಕೈಗಾರಿಕೆ ಆಗಿರ್ಬೋದು, ಸಣ್ಣ ಪುಟ್ಟ ಹೂಡಿಕೆಯನ್ನು ಮಾಡ್ತಕ್ಕಂಥ ಕೆಲವು ವಸ್ತುಗಳಾಗಿರ್ಬೋದು, ಈ ಥರ ವಸ್ತುಗಳನ್ನು ಈ ಥರ ಒಂದು ಮೇಳಗಳನ್ನು ಅಲ್ಲಿ ಆಯೋಜನೆ ಮಾಡಿ ಅವ್ರನ್ನ ಹೊರಗೆ ತೊಗೊಂಡು ಬಂದು ಅದನ್ನು ದೇಶದ ಒಂದು ಮಾರ್ಕೆಟಿಗೆ ಪರಿಚಯ ಮಾಡಿಕೊಟ್ಟಂಗಾಗುತ್ತೆ. ಅವ್ರಿಗೂ ಗಳಿಕೆಯ ಮಟ್ಟ ಹೆಚ್ಚಾಗುತ್ತೆ. ಹಾಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲೂ ಹೋಗದೆ ನಮ್ಮ ದೇಶದಲ್ಲೇ ಉಳಿದು ನಮ್ಮ ಜನಗಳೇ ನಮ್ಮವರೇ ಎಲ್ಲನೂ ಒಂದು ಮುಂದಾಗಬೇಕು ಅನ್ನೋದು ಒಂದು ಈ ಸ್ವದೇಶಿ ಮೇಳದ ಕಾನ್ಸೆಪ್ಟು. ಆಮದು ಕಮ್ಮಿ ಆಗಬೇಕು, ನಮ್ಮಿಂದ ಹೋಗ್ತಕ್ಕಂಥ ವಸ್ತುಗಳ ರಫ್ತು ಚೆನ್ನಾಗಾಗಬೇಕು, ಮತ್ತು ನಮ್ಮ ದೇಶದಲ್ಲೇ ಇರೋ ಜನ ನಮ್ಮ ದೇಶದಲ್ಲೇ ಯೂಸ್ ಉತ್ಪಾದನೆ ಆಗತಕ್ಕಂತಹ ವಸ್ತುಗಳನ್ನು ಬಳಸಿ ದೇಶವನ್ನು ಉಳಿಸಿ ಅನ್ನೋದು ಈ ಕಾನ್ಸೆಪ್ಟ್, ಸ್ವದೇಶಿ ಮೇಳದ ಕಾನ್ಸೆಪ್ಟ್ ಕೂಡ ಆಗಿದೆ. ತುಂಬಾ ಚೆನ್ನಾಗಾಗಿದೆ. ಇದನ್ನು ತುಂಬ ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ನನ್ನ 2 ಮಾತುಗಳು. ನಮಗೆ ತರಬೇತಿ ಕೊಟ್ಟಂಥ ಅಮ್ಮನವರಿಗೂ ವಂದನೆಯನ್ನು ಹೇಳ್ತಾ
ಮತ್ತು ಎಲ್ಲ ಸೇರಿರ್ತಕ್ಕಂತಹ ನನ್ನ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ, ನಮಗೆ ಇವತ್ತಿನ ದಿನ ಏನಕ್ಕೆ ಬಂದಿದ್ವಿ ನಾವು ಟೈಮ್ ಇಷ್ಟೊಂದೆಲ್ಲ ವೇಸ್ಟ್ ಮಾಡಿಕೊಂಡು ಯಾಕೆ ಬಂದಿರ್ತೀವಿ ಹೇಳ್ರಿ, ನಮಗೇನಾದರೂ ಯೂಸ್ ಆಗಬೇಕು ಅದರಿಂದ ಅಂತೇಳಿ ನಾವೆಲ್ಲ ಬಂದಿರ್ತೀವಿ. ಹಾಗೆಯೇ ಬಂದಿದ್ದು ಕೆಲಸನೂ ಕೂಡ ತುಂಬ ಸಾರ್ಥಕತೆಯನ್ನು ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆಲ್ಲ ಗೊತ್ತು, ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಎಷ್ಟು ಆಗುತ್ತೋ ಅಷ್ಟು ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಅಂತಂತ ಇದೆಲ್ಲನೂ ಗೊತ್ತಿರೋ ವಿಷಯನೇ. ಬಟ್ ಮಾಡೋದಕ್ಕೆ ತುಂಬ ರಾಡಿ ಆಗುತ್ತೆ, ಗಲೀಜಾಗುತ್ತೆ, ಟೈಮ್ ತಗೊಳುತ್ತೆ. ಆ ಥರ ಯೋಚನೆ ಮಾಡಿ ನಾವು ಇದನ್ನೆಲ್ಲ ಮೂಲೆ ಗುಂಪು ಮಾಡಿಬಿಟ್ಟಿದ್ದೀವಿ. ಇದನ್ನು ಸ್ವಲ್ಪ ನಾವು ಟೈಮ್ ತಗೊಂಡು ನಾವು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಮನೆಯ ಸ್ವಚ್ಛತೆ ಅಂದರೆ ನಮ್ಮೆಲ್ಲರ ಆರೋಗ್ಯದ ಗುಣಮಟ್ಟನೂ ಕೂಡ ಹೆಚ್ಚಾಗುತ್ತೆ ಅಂತಲೂ ಕೂಡ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಏನು ಸ್ವದೇಶಿ ಮೇಳ, ಇದರಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ತುಂಬ ಸಾರ್ಥಕತೆ ಆಯಿತು ಅಂತ ಹೇಳಿ ನನ್ನ ಒಂದು ಮನಸ್ಸಿನ ಭಾವನೆ. ನಿಮಗೆಲ್ರಿಗೂ ಹಾಗೆ ಅಂತ ಅನಿಸಿರ್ಬಹುದು. ಒಂದು ಮೇಕಪ್ಪಿಂದ ಹಿಡಿದು ಮೇಡಮ್ಮು ಆರೋಗ್ಯ ಕಾಯಿಲೆ ಬಂದಾಗ ಹೆಂಗೆ, ಶೀತ ಬಂದಾಗ ಯಾವ ಥರ ಇರಬೇಕು, ಆಮೇಲೆ ನಮಗೇನು ಹೆಣ್ಮಕ್ಳಿಗೆ ವೆರಿಕೋಸ್, ಇವಾಗ ಎಲ್ಲ ಹೆಣ್ಮಕ್ಳಿಗೂ ನಿಂತು ಅಡುಗೆ ಮಾಡೋದ್ರಿಂದ ಕಾಲಿನ ನೋವು ತುಂಬಾ ಇದೆ. ಹಂಗಾಗಿ ಆ ಕಾಲು ನೋವು ಮೇನ್ ಬೇಕು ನಮಗೆ. ಅದ್ರದ್ದು ಟ್ರೀಟ್ಮೆಂಟ್ ಏನು ಅಂತ ಮೆಡಿಸನ್ಗೆ ಹೋದ್ರೆ ಇಷ್ಟು ಮಾತ್ರೆಗಳು ಕೊಡ್ತಾರೆ. ಅದು ನುಂಗ್ದಾಗಷ್ಟೇ ನಮಗೆ ಆ ನೋವಿನ ಒಂದು ಕಾಟ ಕಮ್ಮಿ ಆಗುತ್ತೆ. ಆಮೇಲೆ ಮತ್ತೆ ಅದೇ ಸರ್ಕಸ್. ಹಂಗಾಗಿ ಮೇಡಮ್ ಹೇಳಿದ್ದು ನಮಗೆ ತುಂಬ ಯೂಸ್ ಆಯಿತು ಅಂತ ಅನ್ಕೋತೀನಿ ನಾನು. ಹಾಗೆ ಇಷ್ಟೊಂದು ಹೇಳ್ತಾ ನಾನು ಇನ್ನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಾನು ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ಸ್ಟಾಲ್ಗಳ ಹತ್ರ ಹೋದೆ. ಅಲ್ಲಿ ನನಗೆ ತುಂಬ ಆಪ್ತರಾಗಿರತಕ್ಕಂಥ ಒಬ್ಬರು ಸ್ಟಾಲನ್ನು ಹಾಕಿದ್ರು. ಅವ್ರ ಸ್ಟಾಲ್ದು ನಂಬರ್ ಬಂದುಬಿಟ್ಟು 101ನೇ ಸ್ಟಾಲು. ಅವರು ಚಂದ್ರಿಕಾ ಲೋಕನಾಥ್ ಅಂತ ಹೇಳ್ಬಿಟ್ಟು, ಅವರು ತುಂಬ ಆತ್ಮೀಯರು ಮತ್ತು ತುಂಬ ಬೇಕಾದವರು ಕೂಡ. ಅವರು ಮೊದಲನೇ ನನಗೆ ಒಂದು ಸರ್ತಿ ಬಂದು ನಂದೆಲ್ಲನೂ ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಇದನ್ನು ಮಾಡಮ್ಮ ಪರಿಚಯನ ಒಂದು ಸ್ವಲ್ಪ ಆಂಧ್ರ ಮಾವಿನಕಾಯಿ, ಹುಣಸೆ ಹಣ್ಣಿನ ತೊಕ್ಕಿ, ಇದು ಡ್ರೈ ಮಾವಿನಕಾಯಿ, ಇದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇದನ್ನು ಮಾಡಿ ಕೊಬ್ಬರಿ, ಇದು ನಿಂಬೆಹಣ್ಣಿನ ಉಪ್ಪಿನಕಾಯಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರಿಂಡಿ ಇದೆ, ಡ್ರೈ ಮಾವಿನಕಾಯಿ ಆಯ್ತಲ್ಲ. ಯಾಕೆಂದರೆ ಆ ಸ್ವದೇಶಿ ಮೇಳದಲ್ಲಿ ತುಂಬ ಜನ ಇದ್ದದ್ರಿಂದ ಗಲಾಟೆ ಜಾಸ್ತಿ ಇತ್ತು. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಲ್ಲಿ ಮಾಡಿರೋದು ಮೆಂತ್ಯ ಚಟ್ನಿ ಮಾಡಿರೋದು ಕರಿಂಡಿ, ಆರ್ಗ್ಯಾನಿಕ್ ಅರಿಶಿನ ಪುಡಿ, ರಸದ ಅಮಟೆಕಾಯಿ, ಇದು ಮಸಾಲೆದು, ಇದರೊಳಗೆ ಸಬ್ಬಕ್ಕಿ ತುಂಬಿದೆ. ಇದರಲ್ಲಿ ಇದು ಒಂದೆಷ್ಟು ಪ್ಲೇನ್ ಇದೆ. ಈ ರೀತಿಯಾದ ಪ್ರಾಡಕ್ಟ್ಗಳೆಲ್ಲ ಅವರು ಮಾಡಿದ್ದಾರೆ. ಹಾಗಾಗಿ ಅವ್ರ ಹತ್ರನೇ ನಾನು ಎಲ್ಲನೂ ತೋರ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ನೀವು ಒಂದು ಕಾಲ್ ಮಾಡಿ ಬೇಕು ಬೇಡ ಯಾವ್ದು ಬೇಕು ಅಂತ ಹೇಳಿದರೆ ನಾನು ಕಳಿಸುವಂಥ ವ್ಯವಸ್ಥೆನ ಮಾಡಿಕೊಡ್ತೀನಿ. ಹೀಗೇ ಯಾರಾದರೂ ಸ್ವದೇಶಿ ಮೇಳಕ್ಕೆ ಭಾಗವಹಿಸಿದರೆ ಸ್ಟಾಲ್ಗೆ ಒಂದು ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಅಗಸೆ ಬೀಜದ ಪುಡಿ. ಇವ್ರ ಹೆಸರು ಬಂದು ಚಂದ್ರಿಕಾ ಲೋಕನಾಥ್ ಅಂತ. ಇವರು ಚಿತ್ರದುರ್ಗದವರು. ಇವರು ಈ ಏನು ತೋರಿಸಿದ್ರ ಎಲ್ಲ ಥರ ಪ್ರಾಡಕ್ಟ್ಗಳನ್ನು ಮನೆಯಲ್ಲೇ ಸ್ವತಃ ಮಾಡಿ
ಆ ಒಂದು ಕೆಲಸನ ನಿರ್ವಹಿಸ್ತಾ ಇದ್ದಾರೆ. ತುಂಬ ಹೆಮ್ಮೆಯ ವಿಷಯ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ನನಗೆ ತುಂಬ ಇಷ್ಟ ಆದಂತಹ ಒಂದು ಉಪ್ಪಿನಕಾಯಿಗಳನ್ನು ಕೂಡ ನಾನು ತೊಗೊಂಡೆ, ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ. ಬಂದು ನೋಡಿ, ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಂದಲೇ ಕೆಲವೊಂದು ಮಾತುಗಳು. ನಾನು ಮನೆಯಲ್ಲೇ ಈ ಥರ ಎಲ್ಲ ಹಪ್ಪಳ, ಉಪ್ಪಿನಕಾಯಿ, ನಾನಾ ಥರದ ಚಟ್ನಿ ಪುಡಿಗಳು, ರೊಟ್ಟಿ ಈ ಥರದ್ದೆಲ್ಲ ಮನೆಯಲ್ಲೇ 20 ವರ್ಷದಿಂದನೂ ಮಾಡ್ತಾಯಿದ್ದೀನಿ. ಆದರೆ ಈಗ ನಮಗೆ ಸ್ವದೇಶಿ ಮೇಳ ಬಂದಿರೋದ್ರಿಂದ ನಮ್ಮಲ್ಲಿ ಪ್ರತಿಭೆಗಳನ್ನು ಹೊರಗೆ ತಂದು ಈ ರೀತಿ ನಾವು ಸ್ಟಾಲ್ ಮಾಡಿ ಒಳ್ಳೆ ವ್ಯಾಪಾರನೂ ಆಗ್ತಾಯಿದ್ದೀವಿ. ಚೆನ್ನಾಗಾಗಿದೆ. ಅದರಲ್ಲೂ ಮಹಿಳೆಯರು ಇಷ್ಟರ ಮಟ್ಟಿಗೆ ಬೆಳೆದು ಇಲ್ಲಿ ಒಂದು ಸ್ಟಾಲ್ ಹಾಕೋ ಮಟ್ಟಕ್ಕೆಲ್ಲ ಬರ್ತಾರೆ ಅಂತ ಹೇಳಿದರೆ ಸುಮ್ಮನೆ ಮಾತಲ್ಲ. ಅದೆಲ್ಲ ತುಂಬ ಕಷ್ಟ, ತುಂಬ ಶ್ರಮ ಇರುತ್ತೆ ಅದ್ರ ಹಿಂದೆ ಅಂತಲೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಈ ಸ್ವದೇಶಿ ಮೇಳದ ಉದ್ದೇಶನೇ ಅಷ್ಟು. ಶ್ರಮಜೀವಿಗಳು ಸಣ್ಣ ಸಣ್ಣದಾಗಿ ಮಾಡೋರೆಲ್ಲ ಹೊರಗೆ ಬರಲಿ ಅನ್ನೋ ಉದ್ದೇಶದಿಂದನೇ ಈ ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಹಂಗಾಗಿ ಎಲ್ಲರೂ ಕೂಡ ಇದಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ. ಎಲ್ಲ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿಕೊಂಡು ಅವರಿಗೆ ಪ್ರೋತ್ಸಾಹಿಸಿ ಸ್ವದೇಶಿ ಬಳಸೋಣ, ದೇಶ ಉಳಿಸೋಣ. ಈ ರೀತಿಯಾಗಿ ನಾನೆಲ್ಲ ಅವ್ರ ಬಗ್ಗೆ ತಿಳ್ಕೊಂಡ ನಂತರ ನಾನು ಕೂಡ ಕೆಲವೊಂದು ಉಪ್ಪಿನಕಾಯಿಗಳನ್ನು ನಾನು ಮಾಡ್ತೀನಿ. ಆದ್ರೂ ಅವ್ರ ಟೇಸ್ಟ್ ಹೇಗಿದೆ ಅಂತೇಳಿ ನಾನು ಕೂಡ ಕೊಂಡ್ಕೊಂಡು ನೆಕ್ಸ್ಟ್ ಅವ್ರ ಜೊತೆಗೆ ಒಂದೆರಡು ಫೋಟೋಗಳನ್ನು ತಗೊಂಡು ನೆಕ್ಸ್ಟು ನಾನೆಲ್ಲ ಅಲ್ಲಿ ಯಾವ್ಯಾವ ಸ್ಟಾಲ್ ಇದೆ ಅಂತಲೂ ಕೂಡ ನೋಡ್ಕೊಂಡು ಬರೋಕ್ಕೆ ಹೊರಟೆ. ಟೋಟಲ್ಲಾಗಿ 140 ಸ್ಟಾಲ್ಗಳಿದ್ದಾವೆ. ಎಲ್ಲನೂ ಕೂಡ ಭರ್ತಿಯಾಗಿದ್ದಾವೆ. ಆ ಸ್ಟಾಲ್ಗಳಲ್ಲಿ ಎಲ್ಲ ಕೃಷಿ ಉತ್ಪನ್ನಗಳು, ಮೆಡಿಸನ್ಸು, ಮತ್ತು ನಮ್ಮ ದೇಶದಲ್ಲಿ ತಯಾರಾಗತಕ್ಕಂತಹ ವೆಹಿಕಲ್ಸು, ಹಾಗೆಯೇ ಗಿಡಮೂಲಿಕೆಗಳು, ಆಮೇಲೆ ಆಯುರ್ವೇದಿಕ್ ಐಟಮ್ಗಳು, ಜ್ಯುವೆಲ್ಸು, ಮನೆಯಲ್ಲೇ ಮಾಡಿ ಮಾರ್ತಕ್ಕಂಥ ಜ್ಯುವೆಲ್ಸ್ಗಳು, ಹಾಗೆಯೇ ನಮ್ಮ ಹೆಸರುವಾಸಿ ಮೊಳಕಾಲ್ಮೂರು ಸೀರೆಗಳು, ಹಾಗೆಯೇ ಕೆಲವೊಂದು ರೇಷ್ಮೆ ಸೀರೆಗಳು, ಹಾಗೆ ಎಲ್ಲ ಥರದ ಒಂದು ಸ್ಟಾಲ್ಗಳು ತುಂಬಾ ಚೆನ್ನಾಗಿ ಎಲ್ಲ ಹಾಕ್ಕೊಂಡಿದ್ದಾರೆ. ನಮಗೆ ಯೂಸ್ ಆಗುತ್ತೆ. ಹೋದರೆ ಒಂದು ಸರ್ತಿ ವಿಸಿಟ್ ಮಾಡಿ ಬಂದರೆ ಏನು ಬೇಕು ಏನು ಬೇಡ, ಯಾವ್ಯಾವ ಥರ ಬಟ್ಟೆ ಹೆಂಗೆ ಎಲ್ಲೆಲ್ಲಿಂದ ಸಿಗುತ್ತೆ ಅಂತಲೂ ಕೂಡ ನಮಗೆ ಒಂದು ಮಾಹಿತಿ ಬರುತ್ತೆ. ಹಾಗೆ ನಾನು ಒಂದು ಕೆಲವೊಂದು ಐಟಮ್ಗಳನ್ನಲ್ಲಿ ಶಾಪಿಂಗನ್ನು ಮಾಡಿದೆ. ಅವ್ರ ಜೊತೆಗೂ ಕೂಡ ಕೆಲವೊಂದು ಫೋಟೋಗಳನ್ನು ಕೂಡ ಹಂಚ್ಕೊಂಡಿದ್ದೀನಿ. ಹಾಗೆಯೇ ಮುಂದೆ ಹೋಗ್ತಾ ಎಲ್ಲ ಇನ್ನೂ ಜಾಗನೂ ತುಂಬಾ ಇದೆ. ಬೇಕು ಅಂದರೆ ಸ್ಟಾಲ್ ಕೂಡ ವ್ಯವಸ್ಥೆ ಮಾಡ್ತಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಹಾಗೆ ಎಲ್ಲ ಸ್ಟಾಲ್ಗಳನ್ನು ಎಲ್ಲ ಯೂಸ್ಫುಲ್ ಆಗಿರೋಂಥ ಐಟಮ್ಗಳೇ ಇದೆ. ಹಾಗೆಯೇ ಅಲ್ಲಿ ನೋಡೋರಿಗೆ, ಪ್ರೇಕ್ಷಕರು ಏನು ಬಂದಿರ್ತಾರೋ ಅವ್ರಿಗೂ ಕಣ್ಣು ಮನ ಸೆಳೆಯುವಂಥ ಈಗಿನ ಕಾಂತಾರ ಪಿಕ್ಚರ್ನ ಒಂದು ಕೆಲವು ಚಿತ್ರಗಳನ್ನು ಮಾಡಿ ಅಲ್ಲಿ ನೋಡೋದಕ್ಕೆ ಇಟ್ಟಿದ್ದಾರೆ. ಅದಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಅಲ್ಲಿ ಬಂದವರು ಏನಾದರೂ ಬಾಯಿ ರುಚಿಗೆ ಬೇಕು ಅಂತ ತಿನ್ನೋಕ್ಕೆ ಹೋದರೆ ಅದು ಕೂಡ ಸಿಗುತ್ತೆ ನಮಗೆ. ಅಂದರೆ ಪೇ ಮಾಡಿ ತಿನ್ನೋವಂಥ ವ್ಯವಸ್ಥೆ ಇದೆ. ಹಾಗೆಯೇ ಅಲ್ಲಿ ಇನ್ನೊಂದು ಕುತೂಹಲಕಾರಿ ಅಂತ ಹೇಳಿದರೆ ಒಂದು ಮರ ಇದೆ. ಆ ಮರ ಏನು ಮರ, ಅದ್ರ ಹೆಸರೇನು ಅಂದರೆ ಅದು ಒಂದು ಅನಿಸಿಕೆಯ ಮರ ಅಂತೇಳಿ ಒಂದು ನೆಟ್ಟಿದ್ದಾರೆ. ಆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗೋರು ಅವ್ರಿಗೆ ಏನು ಅನಿಸಿದೆ ಈ ಮೇಳದ ಬಗ್ಗೆ ಅಭಿಪ್ರಾಯ ತಿಳಿಸೋದಕ್ಕೆ ಅಂತೇಳಿ ಅಲ್ಲಿ ಅನಿಸಿಕೆಯ ಮರ ಅಂತ ಹಾಕಿದರೆ ಅದರಲ್ಲಿ ಬೇರೆ ಬೇರೆ ಟಾಪಿಕ್ಕೆಲ್ಲ ಅನಿಸಿಕೆಯನ್ನು ಬರೆದಿದ್ದಾರೆ. ನೀವು ಹೋಗಿ ಒಂದು ಸಾರಿ ನೋಡ್ಕೊಳ್ಳಿ ಏನೇನಿದೆ ಅಂತ. ಇವುಗಳನ್ನು ನೋಡ್ತಾ ಇದ್ದರೆ ಒಮ್ಮೆ ನಗು ಬರುತ್ತೆ, ಒಮ್ಮೆ ಅಳು ಬರುತ್ತೆ. ಏನೋ ಇರೋ ವಿಷಯ ಬಿಟ್ಟು ಏನೇನೋ ವಿಷಯ ಅವರವರ ಮನಸ್ಸಿಗೆ ಬಂದಂಗೆಲ್ಲ ಬರೆದಿದ್ದಾರೆ. ನೋಡೋದಕ್ಕೂ ತುಂಬ ಚೆನ್ನಾಗಾಗಿದೆ. ಹಾಗೆಯೇ ನಾನು ಇಷ್ಟನ್ನು ನಿಮ್ಮ ಹತ್ರ ಹಂಚ್ಕೊತ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.